ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಮತ್ತೊಂದು ವಿಡಿಯೋಕ್ಕೆ ಸುಸ್ವಾಗತ. ಬನ್ನಿ, ಇವತ್ತಿನ ವಿಡಿಯೋ ಏನಿದೆ ಅಂತ ನೋಡ್ಕೊಂಬರೋಣ. ಬನ್ನಿ. ಇವತ್ತು ನನ್ನ ಹೆಲ್ಮೆಟ್ಟು ಯಾಕೋ ಪ್ರಾಬ್ಲಮ್ ಆಗಿತ್ತು, ಅದಕ್ಕೆ ರೆಡಿ ಮಾಡಿಸ್ಕೊಂಬರೋಕ್ಕೆ ಹೆಬ್ಗೋಡಿಗೆ ಹೊರಟಿದ್ದೀವಿ. ಅದೇನಾಗಿದೆ ಅಂತ ನೋಡ್ಕೊಂಬರೋಣ. ಬನ್ನಿ. ನೋಡಿ, ಇವಾಗ ಮೋಡ ಮುಚ್ಕೊಂಡಿದೆ, ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾವೆ ಬಿಲ್ಡಿಂಗೆಲ್ಲನ. ನೋಡಿ, ಹಾಗೆ ನೋಡಿ. ಮನೆ ಟೆರೆಸ್ ಮೇಲೆ ಬಂದಿದ್ದೀನಿ. ನಮ್ಮ ಮನೆ ಟೆರೆಸ್ ಮೇಲೆ ಬಂದರೆ ಬಿಲ್ಡಿಂಗೆಲ್ಲ ಈ ಥರ ಕಾಣ್ತಾ ಇದ್ದಾವೆ. ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾವೆ. ನೋಡೋದು ತುಂಬ ಸಂತೋಷ ಆಗುತ್ತೆ. ನೋಡಿ, ಸುತ್ತ ತೋರಿಸ್ತೀನಿ. ನೋಡಿ, ಇವತ್ತು ಭಾನುವಾರ ರಜಾ, ಆದ್ದರಿಂದ ಹೆಬ್ಗೋಡಿಲಿ ಇವತ್ತು ಸಂತೆ ನಡೀತಾ ಇದೆ. ಬನ್ನಿ, ಅಲ್ಲಿ ಇವತ್ತು ಹೆಲ್ಮೆಟ್ ರೆಡಿ ಮಾಡಿಕೊಡ್ತಾರೆ. ರೆಡಿ ಮಾಡಿಸ್ಕೊಂಬರೋಣ. ಬನ್ನಿ. ಯಾಕೋ ವೈಜಾರ್ ಅದು ವರ್ಕ್ ಆಗ್ತಾ ಇಲ್ಲ, ಅದಕ್ಕೆ ಬೇರೆ ವೈಜಾರ್ ಹಾಕ್ಸ್ಕೊಂಡು ಬರೋಣ. ಬನ್ನಿ. ನೋಡಿ ಫ್ರೆಂಡ್ಸ್, ನಾವಿವತ್ತು ಹೆಬ್ಗೋಡಿ ಸಂತೆ ನೋಡೋಕ್ಕೆ ಬಂದಿದ್ದೀವಿ. ಬನ್ನಿ, ನೀವು ಸಹ ನಮ್ಮ ಜೊತೆ ನೋಡಿರಂತೆ. ಇದೇ ನೋಡಿ ಫ್ರೆಂಡ್ಸ್, ಹೆಬ್ಗೋಡಿ. ಇಲ್ಲಿ ಭಾನುವಾರ ಭರ್ಜರಿಯಾಗಿ ಸಂತೆ ನಡೆಯುತ್ತೆ. ಬನ್ನಿ, ಸಂತೆ ಯಾವ ರೀತಿ ಇದೆ ನೋಡ್ಕೊಂಬರೋಣ. ಇಲ್ಲಿ ಪ್ರತಿ ಭಾನುವಾರ ದೊಡ್ಡದಾಗಿ ಸಂತೆ ನಡೆಯುತ್ತೆ. ಇಲ್ಲಿ ಎಲ್ಲ ವಸ್ತುಗಳು ಸಿಗ್ತವೆ, ಏನು ಬೇಕಾದ್ರೂ ಇಲ್ಲಿ ತಗೋಬೋದು. ಬನ್ನಿ, ಒಂದ್ಸರಿ ಎಲ್ಲ ಅಡ್ಡಾಡ್ಕೊಂಬರೋಣ. ಬನ್ನಿ. ನೋಡಿ, ಇಲ್ಲಿ ಬಣ್ಣದ ಗೊಂಬೆಗಳು ಮಾರ್ತಾ ಇದ್ದಾರೆ. ಗೊಂಬೆಗಳು ನೋಡಿ ಎಷ್ಟು ಮುದ್ದಾಗಿ ಕಾಣ್ತಾ ಇದ್ದಾವೆ. ಯಾರು ನೋಡಿದ್ರು ತಗೋಬೇಕು ಅನಿಸುತ್ತೆ. ಇವತ್ತು ಭಾನುವಾರ ಆದ್ದರಿಂದ ಎಲ್ಲ ಆಫೀಸ್ಗಳಿಗೆ ರಜೆ ಇರುತ್ತೆ. ಆದ್ದರಿಂದ ಎಲ್ಲ ಜನಗಳು ಬಂದು ಇಲ್ಲಿ ಸೇರ್ತಾರೆ. ತಮ್ಗೇನೇನು ಬೇಕು ಸಾಮಾನು ತಗೊಂಡು ಹೋಗ್ತಾರೆ. ಇಲ್ಲಿ ಸೆಕೆಂಡ್ ಹ್ಯಾಂಡ್ ವಸ್ತುಗಳು, ಬೆಲ್ಟ್ಗಳು, ಶೂಗಳು ಎಲ್ಲ ಸಿಗ್ತವೆ. ಇಲ್ಲಿ ಸೆಕೆಂಡ್ ಹ್ಯಾಂಡ್ ಸಿಗ್ತವೆ. ಇಲ್ಲಿ ವಾಚ್ಗಳು, ಕನ್ನಡಕಗಳು ಹಾಗೂ ಮಕ್ಕಳ ಆಟಿಕೆ ಸಾಮಾನುಗಳು ಎಲ್ಲ ಸಿಗ್ತವೆ ಇಲ್ಲಿ. ನೋಡಿ, ಇಲ್ಲಿ ಪಕ್ಕದಲ್ಲಿ BSNL ಸಿಮ್ ಮಾರ್ತಾ ಇದ್ದಾರೆ. ಇದು ಆಫರ್ ಬಿಟ್ಟಿದ್ದಾರೆ ಇವಾಗ. BSNL ಅವರು ಏರ್ಟೆಲ್ಲು ಮತ್ತು ರಿಲಯನ್ಸ್ ಕಂಪ್ನಿಗೆ ಟಾಂಗ್ ಕೊಟ್ಟಿದ್ದಾರೆ ನೋಡಿ. ಆದ್ದರಿಂದ ವಿಪರೀತ ಸೇಲ್ ಆಗ್ತಾ ಇದ್ದಾವೆ BSNL ಸಿಮ್ಮು. ಇಲ್ಲಿ ತಿಂಡಿ ಸಾಮಾನುಗಳು, ಪಾನಿಪುರಿ, ಗೋಬಿ ಮಂಚೂರಿ, ಎಗ್ ರೈಸು ಅಂಗಡಿಗಳು ಎಲ್ಲ ಇದ್ದಾವೆ. ನೀವು ಆರಾಮಾಗಿ ಬಂದು ತಿನ್ಕೊಂಡು ಹೋಗ್ಬೋದು. ಸೆಕೆಂಡ್ ಹ್ಯಾಂಡ್ ಶೂಗೂ ಎಲ್ಲ ಮಾರ್ತಾಯಿದ್ದಾರೆ ನೋಡಿ. ಆಮೇಲೆ ಸೆಕೆಂಡ್ ಹ್ಯಾಂಡ್ ಬಟ್ಟೆಗಳು, ಬೆಲ್ಟ್ಗಳು, ಕನ್ನಡಕಗಳು ಪ್ರತಿಯೊಂದು ಇಲ್ಲಿ ಸಿಗ್ತಾಯಿದೆ ನೋಡಿ. ಇಲ್ಲಿ ಟ್ಯಾಟೂ ಹಾಕೋರು ಎಲ್ಲ ಇದ್ದಾರೆ ಇಲ್ಲಿ. ಆಮೇಲೆ ಇಲ್ಲಿ ಹೆಲ್ಮೆಟ್ಗಳು ಎಲ್ಲ ಸಿಗ್ತವೆ. ಹೆಲ್ಮೆಟ್ಟೆಲ್ಲ ರೆಡಿ ಮಾಡಿಕೊಡ್ತಾರೆ, ಹಾಗೂ ಹೊಸ ಹೆಲ್ಮೆಟ್ ಕೊಡ್ತಾರೆ. ಹಾಗೂ ಶೂ, ಸಾಕ್ಸ್ಗಳು ಪ್ರತಿಯೊಂದು ಐಟಮು ಇಲ್ಲಿ ಸಿಗುತ್ತೆ ನೋಡಿ. ಸೆಕೆಂಡ್ ಹ್ಯಾಂಡ್ ಬಟ್ಟೆ ಎಲ್ಲ ಹೆಂಗೆ ಹಾಕಿದ್ದಾರೆ ಮಂಚದ ಮೇಲೆ. ಮಕ್ಕಳ ಆಟಿಕೆ ಸಾಮಾನಿಂದ ಹಿಡಿದು ಸೊಪ್ಪು, ತರಕಾರಿ, ಹಣ್ಣು, ಹಂಪ್ಲ ಎಲ್ಲ ಸಿಗುತ್ತೆ ನೋಡಿ. ಇಲ್ಲಿ ಪ್ರತಿಯೊಂದು ಐಟಮು ಇಲ್ಲಿ ಸಿಗುತ್ತೆ. ಹೆಣ್ಮಕ್ಳು ಅಲಂಕಾರಿಕ ವಸ್ತುಗಳು ಎಲ್ಲ ಸಿಗ್ತವೆ ಇಲ್ಲಿ. ನೀವು ಒಂದ್ಸರಿ ಬಿಡು ಮಾಡ್ಕೊಂಬಂದು ಇದನ್ನೆಲ್ಲ ನೋಡ್ಕೊಂಡೋಗಿ ಸಂತೆ ಹೇಗೆ ನಡೆಯುತ್ತೆ ಅಂತ. ಹಾಗೂ ನಿಮ್ಗೇನಾದರೂ ಸಾಮಾನುಗಳು ಬೇಕು ಅಂದರೆ ಬಂದು ತಗೊಂಡೋಗಿ ನೋಡಿ. ಇದು ಹೆಬ್ಗೋಡಿ ಹೆಬ್ಬಾಗಿಲು ಅಂತ. ಇದು ಆರ್ಚ್ ಇದೆ. ಇದರಿಂದ ಒಳಗಡೆ ಎಲ್ಲ ಹೋದರೆ ಜವಳಿ ಅಂಗಡಿ ಎಲ್ಲ ಇದ್ದಾವೆ ಒಳಗಡೆ. ಪಕ್ಕದಲ್ಲೇ ಪೊಲೀಸ್ ಸ್ಟೇಷನ್ ಇದೆ, ಹಾಗೂ ಮೆಟ್ರೋ ಸ್ಟೇಷನ್ ಇದೆ. ಇವಾಗ ಹೆಬ್ಗೋಡಿ ಚೆನ್ನಾಗಿ ಇಂಪ್ರೂವ್ ಆಗಿದೆ. ಮೆಟ್ರೋ ಟ್ರೈನ್ ಚಾಲನೆ ಮಾಡಿದರೆ ಇನ್ನೂ ಹೆಬ್ಗೋಡಿ ಇಂಪ್ರೂವ್ ಆಗುತ್ತೆ. ಇಲ್ಲಿವರೆಗೂ ಸಂತೆ ಎಲ್ಲ ನೋಡಿದ್ದು ಮುಗೀತು. ಬನ್ನಿ, ಮನೆಗೆ ಹೋಗೋಣ. ಇವಾಗ ನಾನು ಹೆಬ್ಗೋಡಿಯಿಂದ ಮನೆಗೆ ಬಂದೆ. ನನ್ನ ಮಗಳು ಅಡುಗೆ ಮನೆಯಲ್ಲಿ ಏನೋ ಮಾಡ್ತಾಯಿದ್ದಾರೆ. ಬನ್ನಿ, ಏನು ಮಾಡ್ತಾಯಿದ್ದಾರೆ ನೋಡೋಣ. ಏನೋ ಮಾಡಂಗಿದ್ದಾರೆ, ನೋಡೋಣ ಬನ್ನಿ. ಏನು ಮಾಡ್ತಾಯಿದ್ದೀಯಮ್ಮ ಅಡುಗೆನ? ಚಿಕನ್ ಮಾಡ್ತಾ ಇದ್ವಿ. ಸಂಡೇ ಮೊದಲನೇ ತಾನೇ ನಾವು ಚಿಕನ್ ಮಾಡಿದ್ವಿ. ಏನ್ ಬೇಡ ಅಂತಂದ್ರೆ ಅದು ನಮ್ಮಮ್ಮ ಇಲ್ಲ ಸಂಡೇ ಚಿಕನ್ ಮಾಡ್ಬೇಕು. ಮಳೆ ಬೇರೆ ಫುಲ್ಲು ಮಳೆ ಇಲ್ಲಿ. ಒಂಥರ ಮಂಗ್ಳೂರ್ ತರ ಆಗ್ಬಿಟ್ಟಿದೆ ಬೆಂಗಳೂರು. ತುಂಬಾ ಏನಂತಾರೆ, ಚಳಿಗೇನಾದ್ರು ತಿನ್ಬೇಕು ಅಂತಾನೆ ಅನಿಸ್ತಾ ಇರುತ್ತೆ. ಅದಕ್ಕೆ ಬಿಸಿ ಬಿಸಿ ಚಿಕನ್ ಸಾಂಬಾರು ನೋಡಿ ಬೆಂದಿದೆ ಎಷ್ಟು. ಇನ್ನು ಏನು ಮಸಾಲೆ ಹಾಕಿಲ್ಲ. ಮಸಾಲೆ ಹಾಕಿದಾಗ ಚೆನ್ನಾಗಿ ಟೇಸ್ಟ್. ಕಲರ್ ಬಂದಿಲ್ವಲ್ಲ, ಕಲರ್ ಇನ್ನು ಏನು ಮಸಾಲೆ ಹಾಕಿಲ್ಲ, ಆದ್ರೂ ಕೂಡ ಎಷ್ಟು ಚೆನ್ನಾಗಿ ತಿನ್ಬೇಕು ಅಂತ ಅನಿಸ್ತಾ ಇದೆ ನಂಗೆ ಚಿಕನ್. ಇವಾಗ ಸ್ವಲ್ಪ ಬೆಂದಿದೆ, ಮಸಾಲೆ ಹಾಕಿ ಇದು ಮಾಡ್ಬೇಕು. ಹಸಿ ವಾಸನೆ ಹೋಗ್ಬೇಕು ಚಿಕನ್. ಅದು ಚೆನ್ನಾಗೆಲ್ಲ ಕುದಿಸ್ಬೇಕು, ಚೆನ್ನಾಗಿ ಕುದಿಬೇಕು. ಅದು ಹಸಿ ವಾಸನೆ ಎಲ್ಲ ಹೋಗ್ಬೇಕು.
ಸೊ ಚಳಿಗೆ ನೀವು ಚಿಕನ್ ಮಾಡ್ಕೊಂಡು ತಿನ್ನಿ, ತುಂಬಾ ಚೆನ್ನಾಗಿರುತ್ತೆ. ಮುದ್ದೆ ಆದ್ರೂ ಮಾಡ್ಕೊಳ್ಳಿ, ಚಪಾತಿ ಆದ್ರೂ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಚಳಿಗೆ ಇನ್ನೇನು ಚಿಕನ್ ಬಿಟ್ರೆ ಇನ್ನೇನು ಮಾಡ್ಕೊಂಡು ತಿನ್ಬೇಕು ಅಂತ ಕಬಾಬು, ಬಿರಿಯಾನಿ ಅದೆಲ್ಲ ಸಾಂಬಾರು ಮಾಡಿದ್ರೆ ಸ್ವಲ್ಪ ಚೆನ್ನಾಗಿ ಅನ್ಸುತ್ತೆ. ಬಿಸಿ ಬಿಸಿ ಸಾಂಬಾರು, ಮುದ್ದೆ, ಚಪಾತಿ ತಿನ್ನುವಾಗ. ಸೊ ಇದಿಷ್ಟು ನಮ್ಮನೆ ಊಟ ಇವತ್ತು. ಚಿಕನ್ ಸಾಂಬಾರು ಮತ್ತೆ ಸ್ವಲ್ಪ ಕಬಾಬ್ ಮಾಡಬೇಕು, ಕಬಾಬು ಹಾಗೆ ಮುದ್ದೆ, ಅನ್ನ, ಸಾಂಬಾರು ಇಷ್ಟು. ನೀವು ಯಾವುದೋ ಒಂದು ಚಾನಲ್ ಮಾಡ್ತಾ ಇದ್ದೀರಲ್ಲ, ಏನು ಹೆಸರು ಅದ್ರದ್ದು? ನಮ್ದು ಒಂದು ಎಜುಕೇಶನ್ ಚಾನಲ್ ಇದೆ. ಅದರಲ್ಲಿ ನಾವು ಇಂಗ್ಲಿಷ್ ಅಂದ್ರೆ ಕನ್ನಡದಿಂದ ಇಂಗ್ಲಿಷ್ ಅನ್ನ ಹೇಳ್ಕೊಡ್ತೀವಿ. ಇವಾಗ ತುಂಬಾ ಜನ ಹಳ್ಳಿಯಿಂದ ಬಂದಿರ್ತಾರೆ, ಅವ್ರಿಗೆ ಇಂಗ್ಲಿಷ್ ಅಷ್ಟು ಚೆನ್ನಾಗಿ ಗೊತ್ತಿರಲ್ಲ. ಕಂಪ್ನಿ ಕೆಲ್ಸಕ್ಕೆ ಹೋಗ್ಬೇಕಂದ್ರೆ ಗೊತ್ತಿರ್ಬೇಕು, ಕಾಲೇಜ್ ಹೋಗ್ಬೇಕಂದ್ರೆ ಗೊತ್ತಿರ್ಬೇಕು. ಅಂತವ್ರಿಗೆ ನಾವು ಸುಲಭವಾಗಿ ಕನ್ನಡದಿಂದ ಇಂಗ್ಲಿಷ್ ಅನ್ನ ಹೇಳ್ಕೊಡ್ತೀವಿ. ಚಂದನಾಸ್ ಇಂಗ್ಲಿಷ್ ಅಕಾಡೆಮಿ ಅಂತ ನಿಮಗೆ ಸರ್ಚ್ ಮಾಡಿದ್ರೆ ಸಿಗುತ್ತೆ ಯೂಟ್ಯೂಬ್ ಅಲ್ಲಿ. ಸರ್ಚ್ ಮಾಡಿ ನಿಮ್ಗೆ ಆನ್ಲೈನ್ ಕ್ಲಾಸಸ್ ಬೇಕು ಅಂದ್ರೂ ಕೂಡ ಅಲ್ಲಿ ಇನ್ಫಾರ್ಮೇಶನ್ ಇರುತ್ತೆ. ಆನ್ಲೈನ್ ಕ್ಲಾಸಸ್ ಹೇಗೆ ಜಾಯಿನ್ ಆಗೋದು ಅಂತ ನೀವು ಅಲ್ಲಿ ಹೋಗ್ಬಿಟ್ಟು ಒಂದ್ಸರಿ ಸರ್ಚ್ ಮಾಡಿ, ಸರ್ಚ್ ಮಾಡಿ ಚಾನಲ್ ನೋಡಿ. ಚಾನಲ್ ಇಷ್ಟ ಆಯ್ತು ಅಂದ್ರೆ ನೀವು ಆನ್ಲೈನ್ ಕ್ಲಾಸಸ್ಗೆ ಜಾಯಿನ್ ಆಗ್ಬೋದು. ಬೇಸಿಕಲಿ ಫಸ್ಟ್ಗೆ ಏನು ಕೋಚಿಂಗ್ ಕೊಡ್ತೀರಾ ನೀವು? ನಾವು ಕಂಪ್ಲೀಟ್ ಗ್ರಾಮರ್ ಟೀಚಿಂಗ್ ಇರುತ್ತೆ. ನಮ್ಮಲ್ಲಿ ಕೋರ್ಸ್ ಇದೆ. ಅಂದ್ರೆ ಲೈಕ್ ಇವಾಗ 4 ಮಂತ್ ಕೋರ್ಸ್ ಇದೆ, 2 ಮಂತ್ ಕೋರ್ಸ್ ಇದೆ, 8 ಮಂತ್ ಕೋರ್ಸ್ ಇದೆ, 5 ಮಂತ್ ಕೋರ್ಸ್ ಇದೆ. ಈ ಎಲ್ಲಾ ಕೋರ್ಸ್ ಅಲ್ಲೂ ನಿಮಗೆ ಸ್ಟಾರ್ಟಿಂಗ್ ಗ್ರಾಮರ್ ಅನ್ನ ಹೇಳ್ಕೊಟ್ಟು ನಂತರ ನಿಮಗೆ ಸ್ಪೀಕಿಂಗ್ ಆಕ್ಟಿವಿಟೀಸ್ ಮತ್ತೆ ಇಂಗ್ಲಿಷ್ ನ ಮಾತನಾಡಕ್ಕೆ ಧೈರ್ಯವನ್ನ ಕೊಡುತ್ತೆ. ಅದು ಜನ ಎಲ್ಲ ನಿಮ್ಗೆ ಯಾವ ತರ ಸಪೋರ್ಟ್ ಮಾಡ್ತಾ ಇದ್ದಾರೆ? ತುಂಬಾ ಚೆನ್ನಾಗಿ ಮಾಡ್ತಾರೆ. ಡೈಲಿ 2-3 ಜನ ಜಾಯಿನ್ ಆಗ್ತಾರೆ ಕ್ಲಾಸಸ್ಗೆ. ನಮ್ಮ ಯೂಟ್ಯೂಬ್ ನೋಡ್ತಾರಲ್ವಾ, ನಮ್ಗೆ ಆಲ್ಮೋಸ್ಟ್ ಒಂದು 6,000 7,000 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ದಿನ ಅದರಲ್ಲಿ ಕೆಲವರು ಜಾಯಿನ್ ಆಗ್ತಾ ಇದ್ದಾರೆ. ಪ್ರತಿದಿನ ಜಾಯಿನಿಂಗ್ ಇರುತ್ತೆ. ಸೊ ನಾವೆಲ್ಲೂ ಹೊರಗಡೆ ಕೆಲ್ಸಕ್ಕೆ ಹೋಗೋದಿಲ್ಲ. ಇದೇ ಕೆಲಸ, ಮನೇಲಿ ಕೆಲಸ ಮಾಡೋದು, ಕ್ಲಾಸಸ್ ಮಾಡೋದು, ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ಮಾಡೋದು, ಇದೇ ನಮ್ಮ ಕೆಲಸ. ಹೊರಗಡೆ ದುಡಿಬಹುದು, ಅದಕ್ಕಿಂತ ಟ್ರಿಬಲ್ ಯೂಟ್ಯೂಬ್ ಚಾನೆಲ್ ಅಲ್ಲಿ ದುಡಿಬಹುದು, ಆನ್ಲೈನ್ ಕ್ಲಾಸಸ್ಗಳಲ್ಲಿ ದುಡಿಬಹುದು. ಸೊ ಹೊರಗಡೆ ಹೋಗೋದನ್ನ ಅವಾಯ್ಡ್ ಮಾಡಿದೀನಿ. ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಇದೆಲ್ಲ ಫೀಸ್ ಎಷ್ಟು ಮಾಡ್ತಾ ಇದ್ದೀರಾ? ಒಂದೊಂದು ನಾವು ಇಲ್ಲೇ ಹೇಳೋದಕ್ಕಾಗಲ್ಲ. ಕ್ಲಾಸಸ್ ಕೇಳಿದ್ರೆ ಫೋನ್ ನಮ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಎಲ್ಲ ಫೀಸ್ ಡೀಟೇಲ್ಸ್ ಕೋರ್ಸ್. ನಿಮ್ಮ ನಂಬರ್ ಇದ್ರಲ್ಲಿ ಹಾಕ್ಬೋದಾ? ಇಲ್ಲ ನಂಬರ್ ಬೇಡ, ನನ್ನ ಚಾನಲ್ ಇದೆ, ಸರ್ಚ್ ಮಾಡಿ. ಅಲ್ಲ, ನಿಮ್ಮ ನಂಬರ್ ಬೇಕು ಅಂದ್ರೆ ಅವ್ರು ಯಾವ ರೀತಿ ನಿಮ್ಮನ್ನು ಕಾಂಟ್ಯಾಕ್ಟ್? ನನ್ನ ಚಾನಲ್ ಇಲ್ಲ ಹೋದ್ರೆ ನನ್ನ ಚಾನಲ್ ಅಲ್ಲಿ ಅವ್ರಿಗೆ ನನ್ನ ನಂಬರ್ ಸಿಗುತ್ತೆ. ಯಾವ ವಿಡಿಯೋ ಓಪನ್ ಮಾಡಿದ್ರು ಅವ್ರಿಗೆ ನಂಬರ್, ನಿಮ್ಮ ನಂಬರ್ ಸಿಗುತ್ತೆ ಅವ್ರಿಗೆ. ಮೊದಲು ಅವ್ರು ಏನ್ ಮಾಡ್ಬೇಕಂದ್ರೆ ನಂಬರ್ ಸಿಗ್ಬೇಕಂದ್ರೆ ಚಂದನಾಸ್ ಇಂಗ್ಲಿಷ್ ಅಕಾಡೆಮಿ ಅಂತ ಸರ್ಚ್ ಮಾಡಿದ್ರೆ ಅಲ್ಲಿ ಆ ಚಾನಲ್ ಓಪನ್ ಮಾಡಿದಾಗ ಯಾವ್ದಾದ್ರು ಒಂದು ವಿಡಿಯೋ ಹಾಕಿದ್ರೆ ಆ ವಿಡಿಯೋದಲ್ಲಿ ನನ್ನ ನಂಬರ್ ಶೋ ಆಗ್ತಾ ಇರುತ್ತೆ. ಅಲ್ಲಿ ಹೋಗಿ ನೀವು ನನ್ನ ನಂಬರ್ ತಗೊಂಡು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಗೆ ಎಲ್ಲ ಕ್ಲಾಸ್ ಡೀಟೇಲ್ಸ್ ಕೊಡ್ತೀನಿ. ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಮುಂದೆ ಹಿಂಗೆ ಮಾಡ್ಕೊಂಡೋಗಿ ಜನಗಳಿಗೆಲ್ಲ ನೀವು ಅವ್ರ ದುಡ್ಡು ಎಷ್ಟು ಕೊಡ್ತಾರ ಅವ್ರಿಗೆ ಕೊಡೋದ್ಕಿಂತ ಹೆಚ್ಚಿನಾಗೆ ಟೀಚಿಂಗ್ ಮಾಡಬೇಕು. ಜನಗಳು ನಿಮಗೆ ಯಾವತ್ತೂ ಬೈಕೇಬಾರ್ದು. ಯಾರು ನಮಗೆ ಬೈಕೊಳ್ಳೋದಿಲ್ಲ, ಏನು ಆ ಥರ ಎಲ್ಲ ಏನಿಲ್ಲ. ತುಂಬಾ ಚೆನ್ನಾಗಿ ಕ್ಲಾಸಸ್ ಎಲ್ಲ ಹೋಗ್ತಾ ಇದೆ. 2 ತಿಂಗಳಾಯ್ತು ಕ್ಲಾಸಸ್ ಎಲ್ಲ ಸ್ಟಾರ್ಟ್ ಮಾಡಿ. ಸದ್ಯಕ್ಕೆ ಇವಾಗ ಒಂದು 60 ಜನ ಮೇಲೆ ಜಾಯಿನ್ ಆಗಿದ್ದಾರೆ. ಇನ್ನೇನು 100 ಜನ ಆದಷ್ಟು ಬೇಗ ಆಗ್ಲಿ ಅನ್ನೋದೇ ನಮ್ಮ ಒಂದು ವಿಷಯ. ಎಲ್ಲರೂ ಜಾಯಿನ್ ಆಗಿ 100 ಸ್ಟೂಡೆಂಟ್ಸ್ ನ ಕಂಪ್ಲೀಟ್ ಮಾಡೋಣ. ಓಕೆ. ಇವಾಗ ನೋಡಿ ಊಟ ಮಾಡೋದೇ ಬಾಕಿ ಇರೋದು. ನೀವು ಬನ್ನಿ ನಮ್ಮ ಜೊತೆ ಊಟ ಮಾಡೋಣ. ಇವಾಗ ಮಸಾಲೆ ಹಾಕಿದೀವಿ, ಚಿಕನ್ ಮಸಾಲ ಆಮೇಲೆ ಸಾಂಬಾರ್ ಮಸಾಲೆ ಎಲ್ಲ ನಾವು ತಿರುಗ್ತಾ ಇದ್ವಿ. ಇನ್ನೊಂದು 10-20 ಮಿನಿಟ್ಸ್ ಸಾಂಬಾರ್ ರೆಡಿ ಆಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಚಿಕನ್, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಮುಟ್ಟವಾಗಿ ರೆಡಿ ಆಗ್ತದೆ ಚಿಕನ್ನು. ಬ್ಯಾಟಿಂಗ್ ಮಾಡೋದು ಒಂದೇ ಬಾಕಿ. ನೋಡಿ ಫ್ರೆಂಡ್, ಫೈನಲಿ ಚಿಕನ್ ಸಾರು ರೆಡಿಯಾಗಿದೆ. ನೋಡಿ ಹೆಂಗೆ ಘಮ 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 ಅಂತ ಇದೆ, ಎಷ್ಟು ಚೆನ್ನಾಗಿ ವಾಸನೆ ಬರ್ತಾಯಿದೆ ನೋಡಿ ಚಿಕನ್ ಸಾರು. ನೋಡಿ ಚಿಕನ್ ಸಾಂಬಾರು ಊಟಕ್ಕೆ ರೆಡಿಯಾಗಿದೆ. ನಮ್ಮ ಮನೆಯವರೆಲ್ಲ ಊಟ ಮಾಡ್ತಾಯಿದ್ದಾರೆ. ನಾನು ಡ್ಯೂಟಿಗೆ ಬಂದೆ. ನಾನು ಇಲ್ಲೇ ಕಂಪ್ನಿಲೇ ತಂದಿದ್ದೀನಿ, ಇಲ್ಲೇ ಊಟ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ವಂದನೆಗಳು.